The art of saying no, especially for those who choose alternative career paths. ಇಲ್ಲ ಎಂದು ಹೇಳುವ ಕಲೆ, ಅದರಲ್ಲೂ ಮುಖ್ಯವಾಗಿ ಪರ್ಯಾಯ ವೃತ್ತಿ ಮಾರ್ಗವನ್ನು ಆರಿಸಿಕೊಳ್ಳುವವರಿಗೆ. ಹೌದು ಅಂತ ಹೇಳುವುದನ್ನ ಕಲಿಯುವುದರಿಂದ ಯಶಸ್ಸು ಬರ್ತದ ಅಂತ ಹೇಳಿ ಹೆಚ್ಚಿನ ಜನ ನಂಬಿರ್ತಾರ. ಅವಕಾಶಗಳಿಗೆ ಹೌದು, ಜನರಿಗೆ ಹೌದು, ನಿರೀಕ್ಷೆಗಳಿಗೆ ಹೌದು, ಇವೆಲ್ಲ ಹೌದು ಹೌದು ಅಂತ ಹೇಳುದ್ರಿಂದ. ಆದ್ರೆ ಖರೆ ಇದ್ದಿದ್ದೇನಂದ್ರ ನಿಜವಾದ ಯಶಸ್ಸು ನೀವು ಇಲ್ಲ ಅಂತ ಯಾವಾಗ ಹೇಳಿ ಕಲಿತೀರಿ ಅವತ್ತಿನ ದಿನದಿಂದ ಸ್ಟಾರ್ಟ್ ಆಗ್ತದ. ವಿಶೇಷವಾಗಿ ನೀವು ಅನ್ಕಾಮನ್ ಹಾದಿ ಹಿಡಿದಾಗ, ಪರ್ಯಾಯ ವೃತ್ತಿ ಮಾರ್ಗ ಹಿಡಿದಾಗ, ಅಥವಾ ನಿಮ್ಮ ಪ್ಯಾಷನ್ ಫಾಲೋ ಮಾಡ್ಬೇಕನ್ನೋದನ್ನ ನಿರ್ಧರಿಸಿದಾಗ. ಈ ವಿಡಿಯೋದಾಗ ಇಲ್ಲ ಅಂತ ಹೇಳೋ ಕಲೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಅದ್ ಯಾಕೆ ಕಷ್ಟ ಅದ, ಎಲ್ಲಿ ನೀವು ಕ್ಲಿಯರ್ ಆಗಿ ಇಲ್ಲ ಅಂತ ಹೇಳಬೇಕು, ಮತ್ತೆ ಇಲ್ಲ ಅಂತ ಹೇಳೋದ್ರಿಂದ ನಿಮ್ಮ ಶಕ್ತಿ ಹೆಂಗೆ ಜಾಸ್ತಿ ಆಗ್ತದ ಅನ್ನೋದೆಲ್ಲಾನು ನೋಡೋಣ. ಮೊದಲನೇದಾಗಿ, ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಸೇಫ್ ಲೈಫ್ ಬ್ಲೂ ಪ್ರಿಂಟ್, ಸುರಕ್ಷಿತ ಜೀವನದ ನೀಲನಕ್ಷೆ. ಅದಕ್ಕೆ ಇಲ್ಲ ಅಂತ ಹೇಳಬೇಕು. ಯಾಕಂದ್ರೆ ಅಂಥದ್ದೇನೂ ಎಕ್ಸಿಸ್ಟ್ ಆಗುದಿಲ್ಲ. ಪ್ರತಿಯೊಂದು ಭಾರತೀಯ ಮಗು ಒಂದ ಥರದ್ದು ವೃತ್ತಿ ಜೀವನದ ನಿರೀಕ್ಷೆಯಿಂದ ಬೆಳೀತದ. ಇಂಜಿನಿಯರಿಂಗು, ಮೆಡಿಕಲ್ಲು, ಸರ್ಕಾರಿ ಕೆಲಸ, ಏನೋ ಒಂದು ಸ್ಟೇಬಲ್ ಆಗಿದ್ದು ಇಂಥ ಜಾಬ್ ಮಾಡಬೇಕು ಅಂತ ಹೇಳಿ ಅವ್ರ ಪೇರೆಂಟ್ಸದ್ದು ಆಸೆ ಇರ್ತದ. ಆದ್ರೆ ಯಾರಾದ್ರೂ ಪರ್ಯಾಯ ವೃತ್ತಿ ಜೀವನ ಆರಿಸ್ಕೊಂಡಾಗ ಮೊದಲು ಇಲ್ಲ ಅಂತ ಅವರು ಹೇಳಲೇಬೇಕು. ಉದಾಹರಣೆಗೆ ನಗ್ಮಾ ಮುಲ್ಲಾ ಅವರು ಎಡೆಲ್ ಗಿವ್ ಅಂತ ಹೇಳಿ ಫೌಂಡೇಶನ್ ಅದರ ಸಿಇಒ. ಅವರು ಬಹಳ ಸಂಬಳ ಪಡೆಯುವ ಒಂದು ಕಾರ್ಪೊರೇಟ್ ಜಾಬ್ ಅನ್ನು ಹೊಂದಿದ್ರು. ಅದನ್ನ ಬಿಟ್ಟು ಬಂದ್ರು. ಅದು ಆರಾಮಿತ್ತು, ಸುರಕ್ಷಿತವಾಗಿತ್ತು, ಗೌರವಾನ್ವಿತವಾಗಿತ್ತು. ಆದ್ರೆ ಅವರು ಸಾಮಾಜಿಕ ವಲಯದಾಗ ಕೆಲಸ ಮಾಡ್ಲಿಕ್ಕೆ ಬಯಸ್ತಾರ. ಜನ ಹೇಳ್ತಾರ, ಸಾಮಾಜಿಕ ವಲಯಕ್ಕ ಭವಿಷ್ಯ ಇಲ್ಲ, ಯಾಕೆ ನೀವು ಸ್ಟೇಬಲ್ ಜಾಬ್ ಅನ್ನು ಬಿಡ್ತಾ ಇದೀರಿ ಅಂತ ಹೇಳಿ. ಆದ್ರೆ ಅವರು ಆ ಕಾರ್ಪೊರೇಟ್ ಜಾಬಿಗೆ ಇಲ್ಲ ಅಂತ ಹೇಳಿದ್ರು. ಮತ್ತೆ ತಮ್ಮ ವೈಯಕ್ತಿಕ ಉದ್ದೇಶಕ್ಕ ಹೌದು ಅಂತ ಹೇಳಿದ್ರು. ಇವತ್ತವರು ಭಾರತದಾಗಿರೋ ಅತಿ ದೊಡ್ಡ ಫಿಲಾಂಥ್ರೋಪಿಕ್ ಫೌಂಡೇಶನ್ಸ್ ಏನವ ಅದ್ರಾಗ ಒಂದನ್ನ ನಡೆಸ್ತಾರ. ಜಗತ್ತು ಹೌದು ಅಂತ ಹೇಳಿದಾಗ್ಲೂ ನೀವು ಇಲ್ಲ ಅಂತ ಹೇಳ್ಬೇಕಾಗ್ತದ. ಎರಡನೇದಾಗಿ, ಸಮಯ ವ್ಯರ್ಥ ಮಾಡೋ ಇನ್ವಿಟೇಷನ್ಗೆ ಬೇಡ ಅಂತ ಹೇಳುದು. ನೀವೇನಾದ್ರೂ ಹೊಸದನ್ನ ಸ್ಟಾರ್ಟ್ ಮಾಡಿದಾಗ, ಉದಾಹರಣೆಗೆ ಬರವಣಿಗೆ, ಫಿಲ್ಮ್ ಡೈರೆಕ್ಷನ್ನು, ಡಿಸೈನು, ಕೈಯಿಂದ ಮಾಡಿರೋ ಹ್ಯಾಂಡಿಕ್ರಾಫ್ಟು, ಸ್ಟ್ಯಾಂಡಪ್ ಕಾಮಿಡಿ, ಪಾಡ್ಕಾಸ್ಟಿಂಗ್, ಇದನ್ನೆಲ್ಲ ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಮ ದೊಡ್ಡ ಶತ್ರು ಆ ಫೀಲ್ಡ್ನಾಗಿರೋ ಕಾಂಪಿಟೇಷನ್ ಅಲ್ಲ, ಆದ್ರ ರೆಸ್ಪಾನ್ಸಿಬಿಲಿಟಿ ವೇಷದಾಗಿರೋ ಡಿಸ್ಟ್ರಾಕ್ಷನ್. ರೆಸ್ಪಾನ್ಸಿಬಿಲಿಟಿ ವೇಷದಾಗಿರೋ ಡಿಸ್ಟ್ರಾಕ್ಷನ್ ಏನು ಅಂದ್ರ, ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ ಅದು ನಿಮ್ಗೆ ಕರೆಕ್ಟ್ ಅಲ್ಲ, ನೀವು ಹಿರಿಯರ ಮಾತು ಕೇಳಬೇಕು, ಓದಬೇಕು, ಮುಂದೆ ಒಳ್ಳೆ ನೌಕರಿ ಮಾಡಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಫೀಲಿಂಗ್ ಏನಿರ್ತದ ಅದು ನಿಮ್ಮನ್ನ ಸೆಳಿತಾ ಇರ್ತದ. ಆದ್ರ ಅದು ನೀವು ನಿಮ್ಮ ಪ್ಯಾಷನ್ ಸಲುವಾಗಿ ಏನ್ ಆಕ್ಚುಲಿ ಮಾಡ್ತಾ ಇರ್ತೀರಿ ಅದರಿಂದ ಡಿಸ್ಟ್ರಾಕ್ಟ್ ಮಾಡ್ತದ. ಇನ್ನೊಂದು ಉದಾಹರಣೆ ನೋಡ್ರಿ, ಅಭಿಜಿತ್ ಗಂಗೂಲಿ ಅನ್ನೋರು ಸ್ಟ್ಯಾಂಡಪ್ ಕಾಮಿಡಿಯನ್. ಅವರು ತಮ್ಮ ಸ್ಟ್ಯಾಂಡಪ್ ಕಾಮಿಡಿ ಕರಿಯರ್ ಮಾಡೋಕ್ಕಿಂತ ಮುಂಚೆ ಕಾರ್ಪೊರೇಟ್ ನಾಗ ಇರ್ತಾರ, ಆ ಕೆಲಸ ಬಿಡ್ತಾರ. ಅವರು ಕಾಮಿಡಿ ಸಂಬಂಧ ಪ್ರಾಕ್ಟೀಸ್ ಮಾಡ್ಬೇಕಾದ್ರ ಅವ್ರ ಫ್ರೆಂಡ್ಸ್ ಪಾರ್ಟಿ ಕರೀತಿರ್ತಾರ, ಊಟಕ್ಕೆ ಕರೀತಿರ್ತಾರ, ಮಜಾ ಮಾಡು, ಯಾಕೆ ನೀನ್ ಎಷ್ಟು ಶ್ರಮ ಪಡ್ತಿ ಅಂತ ಹೇಳಿ. ಅವ್ರೇನಾದ್ರೂ ಒಂದು ಸಣ್ಣ ಹೂ ಅಂದಿದ್ರ ಒಂದು ದೊಡ್ಡ ಕಾಂಪ್ರಮೈಸ್ ಮಾಡ್ಬೇಕಾಗ್ತಿತ್ತು. ಆದ್ರೆ ಅವ್ರು ಹೇಳಿಕ್ ಸ್ಟಾರ್ಟ್ ಮಾಡಿದ್ರು, ಇಲ್ಲ, ನಾನು ನನ್ನ ಮುಂದಿನ ಆಕ್ಟ್ ಸಂಬಂಧ ಪ್ರಿಪೇರ್ ಮಾಡ್ಬೇಕು, ನಾ ಇವತ್ತು ಬರೀಬೇಕು, ಅದ್ರ ಬಗ್ಗೆ ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ. ಈ ನೋ ಅಂತ ಏನ್ ಹೇಳಿದ್ರು ಅವರು, ಅಲ್ಲಿಂದ ಅವರು ಡಿಸಿಪ್ಲಿನ್ ಸ್ಟಾರ್ಟ್ ಮಾಡ್ತು. ಆ ಡಿಸಿಪ್ಲಿನ್ ಅನ್ನ ಅವರ ಕಾಮಿಡಿ ಕರಿಯರ್ ಅನ್ನ ಬಿಲ್ಡ್ ಮಾಡಿ. ನಿಮ್ಗೆ ಲೈಫ್ ನಾಗ ಎಕ್ಸಲೆನ್ಸ್ ಬೇಕು ಅಂತಂದ್ರ ನಿಮ್ಮ ಟೈಮು ಎಕ್ಸ್ಪೆನ್ಸಿವ್ ಆಗ್ಬೇಕು. ಟೈಮ್ ಬಹಳ ದುಬಾರಿ, ಅದನ್ನ ಸರಳವಾಗಿ ಬೇರೆದವ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಮೂರನೇದಾಗಿ, ಆರ್ಥಿಕ ಸೌಕರ್ಯವನ್ನ ಬೇಡ ಅಂತ ಹೇಳುದು. ನಿಮ್ಮ ಪ್ಯಾಷನ್ ಫಾಲೋ ಮಾಡುದು ಅಂದ್ರ ಶುರುವಾತ್ನಲ್ಲೇ ಕಡಿಮೆ ಗಳಿಸುದು ಅಂತ ಅರ್ಥ. 90% ಜನ ಈ ಟೈಮ್ನಾಗ ಬಿಟ್ಟು ಬಿಡ್ತಾರ. ಆದ್ರೆ ಗೆದ್ದವ್ರು ಹೇಳ್ತಾರ, ನಿಮ್ಮ ತಾತ್ಕಾಲಿಕ ಸೌಕರ್ಯ ಬೇಡ, ಲಾಂಗ್ ಟರ್ಮ್ ಎಕ್ಸ್ಪರ್ಟೀಸ್ ಏನಿರ್ತದ ಅದಕ್ಕೆ ನೀವು ಮನಸ್ಸು ಮಾಡ್ರಿ ಅಂತ. ಶುಭಾ ಲಾಲ್, ಸಹ ಸಂಸ್ಥಾಪಕಿ ಯುವರ್ ಸ್ಟೋರಿ ಅನ್ನೋ ವೆಬ್ಸೈಟ್. ಯುವರ್ ಸ್ಟೋರಿ ಭಾರತದ ದೊಡ್ಡ ಎಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್ ಆಗೋಕ್ಕಿಂತ ಮುಂಚೆ ಅವರು ಬಹಳ ಕಡಿಮೆ ಸ್ಯಾಲರಿಗೆ ಬಹಳ ವರ್ಷ ಕೆಲಸ ಮಾಡ್ತಾರ. ಏನು ಇಲ್ದೇನೆ ಅವರು ಯುವರ್ ಸ್ಟೋರಿನ ಸ್ಟಾರ್ಟ್ ಮಾಡ್ತಾರ. ಅವ್ರು ಯಾವ್ದಾವ್ದಕ್ಕ ನೋ ಅಂತ ಹೇಳಿದ್ರು. ಒಂದನೇದ್ದು, ದೊಡ್ಡ ಸ್ಯಾಲರಿಯಿಂದನ ನನ್ನ ಜೀವನ ನಡೀತದ ಅಂತ ಹೇಳಿ, ಕಂಫರ್ಟ್ ಇಂದ ನನ್ನ ಜೀವನ ನಡೀತದ ಅಂತ ಹೇಳಿ, ಸ್ಲೋ ಆಗಿ ಗ್ರೋತ್ ಆಗೋದ್ರಿಂದ ನಾನು ಬೆಳಿತೀನಿ ಅಂತ ಹೇಳಿ. ಅವ್ರೇನ್ ಇಲ್ಲ ಅಂದ್ರು ಇವಕ್ಕೆಲ್ಲ, ಅದ ಯುವರ್ ಸ್ಟೋರಿ ಕ್ರಿಯೇಟ್ ಆಯ್ತು. ಆಮೇಲೆ ಲಕ್ಷಾಂತರ ಜನರು ಆ ಯುವರ್ ಸ್ಟೋರಿಗೆ ಸಬ್ಸ್ಕ್ರೈಬ್ ಮಾಡಿ ಅದನ್ನ ರೆಕಗ್ನೈಸ್ ಮಾಡ್ತಾರೆ. ನೀವು ಪರ್ಯಾಯ ವೃತ್ತಿ ಮಾರ್ಗವನ್ನ ಸ್ಟಾರ್ಟ್ ಮಾಡಿದಾಗ ಜಗತ್ತು ನಿಮ್ಮ ಯಶಸ್ಸನ್ನ ನೋಡೋಕ್ಕಿಂತ ಮೊದಲು ನಿಮ್ಮ ಪರ್ಸು ನೋವನ್ನ ಅನುಭವಿಸಬಹುದು. ಯಾಕಂದ್ರೆ ಅದ್ರಾಗ ದುಡ್ಡು ಜಾಸ್ತಿ ಇರುವುದಿಲ್ಲ. ನಾಲ್ಕನೇದಾಗಿ, ನೆಗೆಟಿವ್ ಜನರಿಗೆ ಬೇಡ ಅಂತ ಹೇಳುದು.
ನಿಮ್ಮ ಕನಸಿನ ಪ್ರಯಾಣದಾಗ ಎಲ್ಲಾರನ್ನೂ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ನೀವ್ ಎಲ್ಲಿದ್ದೀರಿ ಅಲ್ಲೇ ಇರಬೇಕು ಅಂತ ಹೇಳಿ ಬಯಸ್ತಾರ. ಆದ್ರ ನಿಮ್ಮ ಪ್ಯಾಷನ್ ಅನ್ನ ಮುಂದುವರಿಸಲಿಕ್ಕೆ ನಿಮ್ಗೆ ನೀವೇ ಹೇಳ್ಕೋಬೇಕು, ಇಲ್ಲ ನಾನು ನನ್ನ ಕನಸನ್ನ ನಿಮ್ ಸಲುವಾಗಿ ಸಮರ್ಥಿಸಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ, ನಾನು ನಿಮ್ಮ ನೆಗೆಟಿವಿಟಿಯನ್ನ ಅಬ್ಸಾರ್ಬ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ನಾನು ನಿಮ್ಮ ಅಂಜಿಕೆ ಏನದ ಅದನ್ನ ನನ್ನ ಅಂಜಿಕೆಯಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಇಂಥವೆಲ್ಲ ನೋ ಅಂತ ಅವ್ರಿಗೆ ಹೇಳ್ಬೇಕು. ಚೇತನಾ ಗಾಲಾ ಸಿನ್ಹಾ ಅವರು ಮನ್ ದೇಶಿ ಬ್ಯಾಂಕ್ ಅದರ ಫೌಂಡರ್. ಅವರು ಮಹಾರಾಷ್ಟ್ರದ ಹಳ್ಳಿ ಮಹಿಳೆಯರ ಸಂಬಂಧ ಒಂದು ರೂರಲ್ ಬ್ಯಾಂಕ್ ಮಾಡ್ಬೇಕು ಅಂತ ಕನಸು ಕಟ್ಕೊಂಡ್ರು. ಅವ್ರ ಜೊತೆ ಇರೋರೆಲ್ಲ ನಗ್ತಾರ, ಜನ ಅಪಹಾಸ್ಯ ಮಾಡ್ತಾರ, ಅವ್ರ ಸ್ನೇಹಿತರು ಹೇಳ್ತಾರ ಇದು ವರ್ಕ್ ಆಗುದಿಲ್ಲ ಅಂತ ಹೇಳಿ. ಬಟ್ ಅವ್ರು ಹೇಳ್ತಾರ ಇಲ್ಲ, ನಾನು ಭಾರತದ ಮೊದಲ ಗ್ರಾಮೀಣ ಮಹಿಳೆಯರಿಗೆ ಬ್ಯಾಂಕು ಮಾಡ್ತೀನಿ ಅಂತ ಹೇಳಿ. ಕೆಲವೊಂದ್ಸರ್ತಿ ಇಲ್ಲ ಅಂತ ಹೇಳುದು ತಿರಸ್ಕಾರ ಅಲ್ಲ, ಅದೊಂಥರ ಸೆಲ್ಫ್ ರೆಸ್ಪೆಕ್ಟ್ ಇದ್ದಂಗ. ಐದನೇದಾಗಿ ನಿಮ್ಮ ಹಳೆ ಗುರುತನ್ನ ನಿರಾಕರಿಸುವುದು. ಪ್ರತಿಯೊಂದು ಹೊಸ ವೃತ್ತಿ ಜೀವನಕ್ಕ ಒಂದು ಹೊಸ ಗುರುತಿನ ಅಗತ್ಯ ಇರ್ತದ. ನೀವು ಇಂಜಿನಿಯರಿಂಗ್ ಬಿಟ್ಟು ಫೋಟೋಗ್ರಾಫರ್ ಆಗ್ಬೇಕು ಅಂತಂದ್ರೆ ಬೋರ್ ಆಗಿರೋ ಇಂಜಿನಿಯರ್, ಬೋರ್ ಆಗಿರೋ ಫೋಟೋಗ್ರಾಫರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನೀವು ಹುಮ್ಮಸ್ ತಗೋಬೇಕಾಗ್ತದ, ದುಪ್ಪಟ್ಟು ಕೆಲಸ ಮಾಡ್ಬೇಕಾಗ್ತದ. ನೀವು ಯಾವಾಗ್ಲೂ ಫಾಲೋ ಮಾಡೋ ಮೈಂಡ್ ಸೆಟ್ ಇಟ್ಕೊಂಡು ಲೀಡ್ ಮಾಡೋ ಪ್ಯಾಷನ್ ಅನ್ನ ಕಟ್ಕೊಳಿಕ್ ಆಗುದಿಲ್ಲ. ಫಾರ್ ಎಕ್ಸಾಂಪಲ್ ಮೋಟಿವೇಶನಲ್ ಸ್ಪೀಕರ್, ನಿಮ್ಗೆ ಯಾವಾಗ್ಲೂ ಮಂದಿ ಹೇಳಿದ್ದನ್ನ ಕೇಳ್ಕೊಂಡು ಅಭ್ಯಾಸ ಇದ್ರೆ ಈಗ ಹೊರಗ್ ಬಂದು ಮೋಟಿವೇಶನಲ್ ಸ್ಪೀಕರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮೈಂಡ್ ಸೆಟ್ ನೀವು ಚೇಂಜ್ ಮಾಡ್ಕೋಬೇಕು. ನೀವೇನ್ ಹೇಳ್ಕೋಬೇಕು ಅಂದ್ರೆ ನಾನು ನನ್ನ ಹಳೆ ಆವೃತ್ತಿ ಅಲ್ಲ, ಐ ಆಮ್ ದ ನ್ಯೂ ವರ್ಷನ್ ಆಫ್ ಮೈ ಸೆಲ್ಫ್ ಅಂತ. ನವೀನ್ ರಿಚರ್ಡ್ ಅಂತ ಹೇಳಿ ಕಾಮಿಡಿಯನ್, OTT ಆಕ್ಟರ್, ಅವರು ಲಾ ಸ್ಟೂಡೆಂಟ್ ಆಗಿ ತಮ್ಮ ವಿದ್ಯಾಭ್ಯಾಸ ಮಾಡ್ತಾರ. ಆದ್ರ ಲಾ ಅವರ ಐಡೆಂಟಿಟಿ ಆಗಿರುವುದಿಲ್ಲ. ಅವಾಗ ಅವ್ರು ಹೇಳ್ತಾರ ಇಲ್ಲ ಇದು ನಾನಲ್ಲ, ನಾನು ನನ್ನ ಲೈಫ್ ಅನ್ನ ರೀಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ. ಹಿಂಗಾಗಿ ಅವರು ಸ್ಟ್ರಗಲ್ ಮಾಡ್ತಾರ, ಸಣ್ಣ ಸಣ್ಣ ಸ್ಕೆಚ್ ಮಾಡ್ತಾರ, ಸಣ್ಣ ಸಣ್ಣ ಕ್ಲಬ್ ನಾಗ ಪರ್ಫಾರ್ಮ್ ಮಾಡ್ತಾರ, ಯಾವುದೇ ಒಂದು ಗುರುತಿಲ್ದ ಬಹಳಷ್ಟು ಪರಿಶ್ರಮ ಪಡ್ತಾರ. ಇವತ್ತ ಅವರು ಭಾರತದಾಗ ಒನ್ ಆಫ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಕಾಮಿಡಿ ರೈಟರ್ಸ್ ಅಂಡ್ ಆಕ್ಟರ್ಸ್. ನಿಮ್ಮ ಬೆಳವಣಿಗೆ ಯಾವಾಗ ಸ್ಟಾರ್ಟ್ ಆಗ್ತದಂದ್ರ ನೀವು ಏನ್ ಇರ್ತೀರೋ ಅದಕ್ಕೆ ಇಲ್ಲ ಅಂತ ಹೇಳಿದಾಗ. ಆರನೇದಾಗಿ ಓವರ್ ಕಮಿಟ್ಮೆಂಟ್ ಗೆ ಇಲ್ಲ ಅಂತ ಹೇಳುದು. ನಿಮಗೆ ಬಹಳ ಟ್ಯಾಲೆಂಟ್ ಅದ, ನೀವು ಬಹಳ ಪ್ಯಾಷನೇಟ್ ಆಗಿರಿ, ಅವಾಗ ಜನ ನಿಮ್ಮನ್ನ ಎಲ್ಲಾ ಕಡೆ ಎಳಿಲಿಕ್ ನೋಡ್ತಾರ. ನೀವು ಬರೆಯೋದ್ರಾಗ ಚಲೋ ಇದ್ದೀರಿ, ಬಂದ್ ಹೆಲ್ಪ್ ಮಾಡ್ರಿ ನನಗ, ನೀವು ಎಡಿಟಿಂಗ್ ನಾಗ ಚಲೋ ಇದ್ದೀರಿ, ನಂದೊಂದ್ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಡ್ರಿ, ಇಲ್ಲಿ ಬಂದು ಈ ಫಂಕ್ಷನ್ ನಾಗ ಅಟೆಂಡ್ ಆಗ್ರಿ, ಈ ಮೀಟಿಂಗ್ ಗೆ ಬರ್ರಿ, ಇಂಥದೆಲ್ಲ ಬಹಳಷ್ಟು ನಿಮ್ಮನ್ನ ಕರಿತಿರ್ತಾರ. ಆದ್ರೆ ನೀವು ಓವರ್ ಕಮಿಟ್ಮೆಂಟ್ ಮಾಡಿದ್ರೆ ನಿಮ್ಮ ಕ್ರಿಯೇಟಿವಿಟಿ ನಾಶ ಆಗ್ತದ. ಇಲ್ಲ ಅಂತ ಹೇಳುದು ಸೆಲ್ಫಿಶ್ ಅಲ್ಲ, ಅದು ಸ್ಟ್ರಾಟಜಿ. ಮೀರಾ ಗಣಪತಿ ದ ಸೂಪ್ ಅದರ ಫೌಂಡರ್ ಅವರು ತಮ್ಮ ಇಂಡಿಪೆಂಡೆಂಟ್ ಮೀಡಿಯಾ ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡಿದಾಗ ಎಲ್ಲಾರು ಬಂದು ಕೊಲಾಬರೇಟ್ ಮಾಡ್ತೀನಿ ಅಂದ್ರು, ಇವೆಂಟ್ ಅಟೆಂಡ್ ಆಗ್ರಿ ಅಂದ್ರು, ನಮಗೋಸ್ಕರ ಸೆಷನ್ ತಗೋರಿ ಅಂದ್ರು. ಆದ್ರೆ ಮೀರಾ ಅವ್ರು ಹೇಳ್ತಾರ ಇಲ್ಲ, ನಾನು ನನ್ನ ಕ್ರಿಯೇಟಿವ್ ಬ್ಯಾಂಡ್ ವಿಡ್ತ್, ನನ್ನೇನು ಪರಿಧಿ ಅದ ಅದನ್ನ ನಾನು ಬಿಟ್ಟು ಬರ್ಲಿಕ್ಕೆ ಬಯಸುದಿಲ್ಲ. ಸೊ ಹಿಂಗಾಗಿ ಅವರು ಕೆಲವೊಂದನ್ನ ನಿರಾಕರಿಸಿದ ಮೇಲೆ ಆ ಸೂಪ್ ಅನ್ನೋ ಕಂಪನಿನ ಒಂದು ಸ್ಟೋರಿ ಟೆಲ್ಲಿಂಗ್ ಬ್ರ್ಯಾಂಡ್ ಅದನ್ನ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಯ್ತು. ನಿಮ್ಮ ಎನರ್ಜಿ ನಿಮ್ಮ ದುಡ್ಡು ಇದ್ದಂಗ, ಅದನ್ನ ಜಾಗರೂಕರಾಗಿ ನೀವು ಖರ್ಚು ಮಾಡ್ಬೇಕು. ಈ ಇಲ್ಲ ಅಂತ ಹೇಳಿ ಹೆಂಗ್ ಹೇಳುದು, ಕೆಲವೊಂದು ಪ್ರಾಕ್ಟಿಕಲ್ ಟೆಕ್ನಿಕ್ಸ್ ನೋಡೋಣ. ಮೊದಲನೇದಾಗಿ ಪ್ರಯಾರಿಟಿ ಫಿಲ್ಟರ್, ಅಂದ್ರೆ ನಿಮ್ಗೆ ಏನ್ ಆದ್ಯತೆ ಅದ ಆ ಫಿಲ್ಟರ್ ಅನ್ನ ಬಳಸ್ರಿ. ಯಾವ್ದಾದ್ರು ರಿಕ್ವೆಸ್ಟ್ ನಿಮ್ ಮುಂದಿದ್ರ ಅದು ನಿಮ್ಮ ಪ್ಯಾಷನ್ನಿಗೆ, ನಿಮ್ಮ ಆಬ್ಜೆಕ್ಟಿವ್ ಗೆ ಹೆಲ್ಪ್ ಮಾಡ್ತದೇನು ಅಂತ ಕೇಳ್ರಿ. ಇಲ್ಲ ಅಂತಂದ್ರ ಅದಕ್ಕ ಇಲ್ಲ ಅಂತ ಹೇಳ್ರಿ. ಎರಡನೇದ್ದು ವಿನಯವಾಗಿ ಇರಿಸಿ, ಅದನ್ನ ಇಮೋಷನಲ್ ಆಗಿ ಮಾಡ್ಬೇಡ್ರಿ. ಇಲ್ಲ ನಾ ಈ ಪ್ರೋಗ್ರಾಮ್ ಅಟೆಂಡ್ ಆಗುದಿಲ್ಲ ಅಷ್ಟ್ ಹೇಳಿದ್ರೆ ಸಾಕು, ಯಾಕೆ ನೀವು ನನ್ಗೆ ಫೋರ್ಸ್ ಮಾಡ್ತೀರಿ, ನನ್ ಕಡೆ ಟೈಮ್ ಇಲ್ಲ ಅಂತ ಹೇಳಿ ಎಲ್ಲ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ. ನಿಮ್ಮ ಮುಖ್ಯವಾದ ಟೈಮ್ ಅದನ್ನ ನೀವು ಉಳಿಸ್ಕೋರಿ. ಯಾವ ಹೊತ್ತಿಗೆ ನೀವು ಬಹಳ ಪ್ರೊಡಕ್ಟಿವ್ ಆಗಿರ್ತೀರಿ. ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಬೆಳಿಗ್ಗೆ ಬಹಳ ಪ್ರೊಡಕ್ಟಿವ್ ಇರ್ತಾರ, ಇನ್ನು ಕೆಲವೊಬ್ರು ರಾತ್ರಿ ಪ್ರೊಡಕ್ಟಿವ್ ಇರ್ತಾರ. ಯಾವ ಟೈಮ್ ನಿಮಗೆ ಅತಿ ಸೂಕ್ತದ ನಿಮ್ಮ ಪ್ಯಾಷನ್ ಅನ್ನ ಫಾಲೋ ಮಾಡ್ಲಿಕ್ಕೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ಆ ಟೈಮ್ನಾಗ ಬೇರೆ ಏನು ಇಟ್ಕೊಳಿಕ್ ಹೋಗ್ಬೇಡ್ರಿ. ನಾಲ್ಕನೇದಾಗಿ ಯಾವ್ದಕ್ಕ ನೀವು ಸಣ್ಣ ಎಸ್ ಅಂತ ಹೇಳ್ತೀರಿ ಅದಕ್ಕ ಇಲ್ಲ ಅಂತ ಹೇಳ್ರಿ. ಫಾರ್ ಎಕ್ಸಾಂಪಲ್ ಯಾರೋ 5 ನಿಮಿಷ ಇಲ್ಲೇ ಹೊರಗಡೆ ಹೋಗಿ ಬರೋಣ ಅಂತ ಏನಾದ್ರು ಕರೆದ್ರ ಅದಕ್ಕಿಲ್ಲ ಅಂತ ಹೇಳ್ರಿ. ಏನೊಂದ್ 2 ನಿಮಿಷ ನೀನ್ ಟೈಮ್ ಪಾಸ್ ಮಾಡಿದ್ರೆ ಏನೂ ಹೋಗೋದಿಲ್ಲ ಅಂತ ನಿಮ್ಗ ಅನ್ಸಿದ್ರ ಅದಕ್ಕ ಇಲ್ಲ ಅಂತ ಹೇಳ್ರಿ. ಸೊ ಏನ್ ಸ್ಮಾಲ್ ಎಸ್ ಅಂತ ಹೇಳ್ತೀರಿ ಅದಕ್ಕ ನೋ ಅಂತ ಹೇಳುದು ಕಲಿಬೇಕು. ಐದನೇದಾಗಿ ಅವ್ರಿಗೆ ಒಂದು ಅಲ್ಟರ್ನೇಟಿವ್ ಆಪ್ಷನ್ಸ್ ಕೊಡ್ರಿ. ಯಾರಾದ್ರೂ ನಿಮ್ಮನ್ನ ಕರೆದ್ರ ಇವತ್ತು ನಾನು ಬರ್ಲಿಕ್ಕೆ ಆಗುದಿಲ್ಲ, ಬಹುಶಃ ವೀಕೆಂಡ್ ಬರ್ಬೋದು ನಾನು ಅಂತ ಹೇಳಿ. ಸೊ ಇವನ್ನೆಲ್ಲ ಬಳಸ್ಕೊಂಡು ನೀವು ಇಲ್ಲ ಅಂತ ಹೇಳಿ ಹೇಳೋದನ್ನ ಕಲಿಬಹುದು. ಈ ಇಲ್ಲ ಅನ್ನೋದು ನಿಮ್ಗೆ ಆಕ್ಚುಲಿ ಏನ್ ಕೊಡ್ತದ, ನೀವ್ ಯಾವಾಗ ಡಿಸ್ಟ್ರಾಕ್ಷನ್ ಗೆ ಇಲ್ಲ ಅಂತ ಹೇಳ್ತೀರಿ ಅದು ನಿಮ್ಗ ಡಿಸಿಪ್ಲಿನ್ ಕೊಡ್ತದ. ಯಾವಾಗ ನೀವು ನೆಗೆಟಿವಿಟಿಗೆ ಇಲ್ಲ ಅಂತ ಹೇಳ್ತೀರಿ ಅದು ನಿಮ್ಗ ಕಾನ್ಫಿಡೆನ್ಸ್ ಕೊಡ್ತದ. ಯಾವಾಗ ನೀವು ಜನರ ಎಕ್ಸ್ಪೆಕ್ಟೇಷನ್ ಗೆ ಇಲ್ಲ ಅಂತ ಹೇಳ್ತೀರಿ ಅದು ನಿಮ್ಗ ಹೊಸ ಗುರುತು ಕೊಡ್ತದ. ಯಾವಾಗ ನೀವು ಅಂಜಿಕೆಗೆ ಇಲ್ಲ ಅಂತ ಹೇಳ್ತೀರಿ ಅದು ನೀವು ಯಾವ ಜೀವನ ಜೀವಿಸ್ಬೇಕು ಅದಕ್ಕ ಅಡಿಪಾಯ ಹಾಕೊಡ್ತದ.
ಕೊನೆಯದಾಗಿ ಜನ ಅನ್ಕೋತಾರ ಇಲ್ಲ ಅಂತ ಹೇಳಿದ್ರ ನಮ್ಮ ಬಾಗ್ಲ ಬಂದಾಗ್ಬಿಡ್ತಾವ. ಆದ್ರೆ ಇಲ್ಲ ಅನ್ನೋದ್ರಿಂದ ಹೊಸ ಬಾಗ್ಲ ಓಪನ್ ಆಗ್ತಾವ. ಅದು ನಿಮ್ಮ ಟೈಮ್ ಉಳಿಸ್ತದ, ನಿಮ್ಮ ಮನಸ್ಸನ್ನ ಕ್ಲಿಯರ್ ಆಗಿ ಇಡ್ತದ, ಮತ್ತೆ ನಿಮ್ಮ ಜೀವನಕ್ಕ ಒಂದು ಸರಿಯಾದ ದಾರಿ ತೋರಿಸ್ತದ. ನೀವು ಪರ್ಯಾಯ ವೃತ್ತಿ ಮಾರ್ಗದಾಗ ನಡಿಬೇಕು ಅಂತ ಅನ್ಕೊಂಡ್ರ, ನೀವೇನಾದ್ರೂ ಒಂದು ಎಕ್ಸ್ಟ್ರಾರ್ಡಿನರಿ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡ್ರ, ಒಂದು ಮೋಸ್ಟ್ ಪವರ್ಫುಲ್ ಸೆಂಟೆನ್ಸ್ ನೀವು ಕಲಿಬೇಕಾಗ್ತದ. ಇಲ್ಲ, ಇದು ನನ್ನ ಗುರಿಗೆ ಮ್ಯಾಚ್ ಆಗುದಿಲ್ಲ ಅಂತ ಹೇಳಿ. ಸೊ ಇಲ್ಲ ಅನ್ನೋದನ್ನ ಕಲ್ತ್ಕೊಂಡು ಯಾವ್ದಕ್ಕೂ ಹೂ ಅನ್ಬೇಕು ಅನ್ನೋದನ್ನ ಕಂಡುಹಿಡೀರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಶೇರ್ ಮಾಡ್ರಿ. ಇಂಥ ವಿಡಿಯೋ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.